ಆಸ್ತಿ ಗುಳುಂ ಮಾಡಿದ್ರ ಆಲ್ದಾಳ್ ವೀರಭದ್ರಪ್ಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ವಕ್ಫ್ ಆಸ್ತಿ ಗುಳುಂ ಮಾಡಿದ್ದಾರ ಆಲ್ದಾಳ್ ವೀರಭದ್ರಪ್ಪ. ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಆರೋಪವನ್ನ ಮಾಡ್ತಾ ಇರುವಂತದ್ದು. ಮಾನ್ವಿ ತಹಶೀಲ್ದಾರ್ ವಿರುದ್ಧವೂ ಕೂಡ ಆರೋಪ ಕೇಳಿ ಬಂದಿದೆ. ಮಾನ್ವಿಯಲ್ಲಿ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿದ್ದಾರೆ ಜಾವೇದ್. ಕಾನೂನು ಉಲ್ಲಂಘಿಸಿದ ಮಾನ್ವಿ ತಹಶೀಲ್ದಾರ್ ರಾಜು ಫಿರಂಗಿ ಎಂಬ ಪ್ರಶ್ನೆ ಈಗ ಇಲ್ಲಿ ಕಂಡು ಬರ್ತಾ ಇದೆ. ವಕ್ಫ್ ಆಸ್ತಿ ಕಬಳಿಸಿ ಪಹಣಿಯಲ್ಲಿ ನೋಂದಣಿ ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ವಕ್ಫ್ ಆಸ್ತಿ ಸಂಬಂಧ ಹೋರಾಟಕ್ಕೆ ಸಿದ್ಧ ಅಂತ ಜಾವೇದ್ ಖಾನ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಏನು, ಮಾನ್ವಿಯಲ್ಲಿ ವಕ್ಫ್ ಆಸ್ತಿಯನ್ನ ಆಲ್ದಾಳ್ ವೀರಭದ್ರಪ್ಪ ಎಂಬ ವ್ಯಕ್ತಿ ಕಬಳಿಸಿ ಪಹಣಿಯಲ್ಲಿ ನೋಂದಣಿ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಕಾನೂನಿನ ಮೂಲಕ ಹೋರಾಟ ಮಾಡಲು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದೇನೆ ಅಂತ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ತಿಳಿಸಿದ್ದಾರೆ. ಆಸ್ತಿ ಕಬಳಿಸಲು ಮಾನ್ವಿ ತಹಶೀಲ್ದಾರ್ ರಾಜು ಫಿರಂಗಿ ಹಾಗೂ ಸಿಂಧನೂರು ನೋಂದಣಿ ಅಧಿಕಾರಿಗಳು ಪ್ರಮುಖ ಕಾರಣವಾಗಿದ್ದಾರೆ ಅಂತ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ. ವಕ್ಫ್ ಆಸ್ತಿ ಕಬಳಿಸಿದವರ ವಿರುದ್ಧ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಅಂತ ಜಾವೇದ್ ಈಗ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಈಗ ಏನು ರಾಜ್ಯದಲ್ಲಿ ಬಹಳ ಕಡೆ ಇದೊಂದು ಆರೋಪ ಅಂದ್ರೆ ಈ ರೀತಿ ವಿಚಾರಗಳು ಕೇಳಿ ಬರ್ತಾ ಇರುವಂತದ್ದು. ವಕ್ಫ್ ಆಸ್ತಿ ವಿಚಾರಗಳಿರ್ಬೋದು ಅಥವಾ ಭೂ ಕಬಳಿಕೆ ಅನ್ನೋ ಒಂದು ವಿಚಾರಗಳಿರ್ಬೋದು, ಕಬಳಿಸ್ಲಿಕ್ಕೆ ಯತ್ನವನ್ನ ಮಾಡಿರುವಂತಹ ವಿಚಾರಗಳಿರ್ಬೋದು, ಬಹಳಷ್ಟು ಕೇಳಿ ಬರ್ತಾ ಇದೆ. ಇದೇ ರೀತಿ ಈಗ ಮಾನ್ವಿಯಲ್ಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ವಕ್ಫ್ ಆಸ್ತಿಯನ್ನ ಕಬಳಿಕೆ ಮಾಡಲಾಗಿದೆ, ಪಹಣಿಯಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ವಕ್ಫ್ ಆಸ್ತಿ ಸಂಬಂಧ ಹೋರಾಟವನ್ನ ಮಾಡ್ಲಿಕ್ಕೆ ನಾನು ರೆಡಿ ಆಗಿದ್ದೇನೆ ಅಂತ ಜಾವೇದ್ ಖಾನ್ ಕೂಡ ಹೇಳ್ತಾ ಇದ್ದಾರೆ. ಈ ಮೂಲಕ ಅಂದ್ರೆ ಕಾನೂನಿನ ಹೋರಾಟವನ್ನ ಮಾಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅನ್ನೋ ಒಂದು ಮಾತನ್ನ ಈಗ ಜಾವೇದ್ ತಿಳಿಸಿದ್ದಾರೆ. ತಹಶೀಲ್ದಾರ್ ರಾಜು ಫಿರಂಗಿ ಹಾಗೂ ಸಿಂಧನೂರು ನೋಂದಣಿ ಅಧಿಕಾರಿಗಳು ಪ್ರಮುಖ ಕಾರಣವಾಗಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದೆ. ಇಲ್ಲಿ ಒಟ್ಟು 3 ಮೇಲೆ ಆರೋಪ ಕೇಳಿ ಬಂದಿರುವಂತದ್ದು. ಈ ರೀತಿಯಾಗಿ ಕಬಳಿಸಿದ್ದಾರೆ ಅನ್ನೋ ಒಂದು ವಿಚಾರ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬೇಕು ಅಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ ಬಂದಿಲ್ವಾ ಇದನ್ನು ಕೂಡ ನೋಡ್ಬೇಕಾಗುತ್ತೆ ನಾವು. ವಕ್ಫ್ ಆಸ್ತಿ ಕಬಳಿಸಿದವರ ವಿರುದ್ಧ ಹೋರಾಟವನ್ನ ಮಾಡ್ತೀನಿ ಅಂತ ಈಗಾಗಲೇ ಜಾವೇದ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಮಾನ್ವಿಯಲ್ಲಿ ಕೇಳಿ ಬಂದಿರುವಂತಹ ವಿಚಾರ. ಆಸ್ತಿ ಗುಳುಂ ಮಾಡಿದ್ದಾರಾ, ವಕ್ಫ್ ಆಸ್ತಿ ಗುಳುಂ ಮಾಡಿದ್ದಾರಾ ಆಲ್ದಾಳ್ ವೀರಭದ್ರಪ್ಪ ಎಂಬ ಪ್ರಶ್ನೆ ಇದೆ. ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಮಾನ್ವಿ ತಹಶೀಲ್ದಾರ್ ಏನಿದ್ದಾರೆ ಅವ್ರ ವಿರುದ್ಧವೂ ಕೂಡ ಈ ಆರೋಪವನ್ನ ಮಾಡಿದ್ದಾರೆ. ಮಾನ್ವಿಯಲ್ಲಿ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ ಜಾವೇದ್ ಕಾನೂನು ಉಲ್ಲಂಘಿಸಿದ ಮಾನ್ವಿ ತಹಶೀಲ್ದಾರ್ ರಾಜು ಫಿರಂಗಿ ವಿರುದ್ಧ ಕೂಡ ಅವರು ಆರೋಪವನ್ನ ಮಾಡಿರುವಂತಹ ವಿಚಾರ ಕೂಡ ಈಗ ಕೇಳಿ ಬರ್ತಾ ಇದೆ.
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಈಗ ಮಾನ್ವಿಯಲ್ಲಿ ವಕ್ಫ್ ಆಸ್ತಿಯನ್ನ ಕಬಳಿಸಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಯಾರ ಆಸ್ತಿನ ಯಾರು ಕಬಳಿಸಿದ್ದಾರೆ, ಏನ್ ವಿಚಾರ ನಡೀತಾ ಇದೆ ಇಲ್ಲಿ? ಏನಂತಂದ್ರೆ ಒಂದ್ ರೀತಿಯಲ್ಲಿ ರಾಜ್ಯದಲ್ಲಿ ಕೂಡ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ವಕ್ಫ್ ವಾಸ್ತು ಸಂಬಂಧವಾಗಿ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಲ್ಲಿ ಕೂಡ ಸುಮಾರು ಎಕರೆಗಳು ಅಂದ್ರೆ ವಕ್ಫ್ ಆಸ್ತಿ ಇದೆ. ಆ ವಕ್ಫ್ ಆಸ್ತಿಯನ್ನು ಕೆಲವು ವ್ಯಕ್ತಿಯವರು ಅಂದ್ರೆ ಕಬಳಿಕೆ ಮಾಡಿದ್ದಾರೆ, ಅದನ್ನು ನೋಂದಣಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂತ ಜಾವೀದ್ ಖಾನ್ ಅವರು ಆರೋಪಿಸಿದ್ದಾರೆ. ಮಾನ್ವಿ ಪಟ್ಟಣದ ಆಲ್ದಳ್ ವೀರಭದ್ರಪ್ಪ ಅವರು ಅಕ್ರಮವಾಗಿ ಹಾಗೂ ವಕ್ಫ್ ಆಸ್ತಿಯನ್ನು ಕೂಡ ನೋಂದಣಿ ಮಾಡಿಕೊಂಡಿದ್ದಾರೆ. ಇದು ಸರ್ಕಾರದ ನಿಯಮ ಮತ್ತು ಕಾನೂನುಗಳನ್ನು ಉಲ್ಲಂಘಿಸಿ ಮಾನ್ವಿ ತಹಸೀಲ್ದಾರ್ ಆಗಿರ್ತಕ್ಕಂಥ ರಾಜು ಫಿರಂಗಿ ಅವರು ಮತ್ತು ನೋಂದಣಿ ಇಲಾಖೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿ ಒಂದು ರೀತಿಯಲ್ಲಿ ವಾಮ ಮಾರ್ಗದ ಮೂಲಕ ಅಂದ್ರೆ ಈ ರೀತಿಯಾಗಿ ಹಣವನ್ನು ತಿಂದು ಸರ್ಕಾರದ ಅಂದ್ರೆ ವಕ್ಫ್ ಆಸ್ತಿಯನ್ನು ಕೂಡ ನಿಯಮಗಳನ್ನು ಪಾಲನೆ ಮಾಡದೆ ವಕ್ಫ್ ಆಸ್ತಿಯನ್ನು ನೋಂದಣಿ ಮಾಡಿ ಮೊಟೇಷನ್ ಮಾಡಿದ್ರೆ ಅಂತ ಒಂದು ರೀತಿಯಲ್ಲಿ ಆರೋಪ ಕೇಳಿ ಬಂದಿದೆ. ಹೀಗಿದ್ರು ಕೂಡ ಮಾನ್ವಿಯಲ್ಲಿ ಸಬ್ಜಲ್ ತಾತ ದರ್ಗಾ ಅಂದ್ರೆ ಒಂದು ಮುಸ್ಲಿಂ ಸಮಾಜದ ಒಂದು ಸಬ್ಜಲ್ ತಾತ ದರ್ಗಾ ಇದೆ. ಈ ದರ್ಗಾದ ಆಸ್ತಿಯನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಸರ್ಕಾರ ಕರ್ತವ್ಯ. ಆದ್ರೆ ಈ ವಕ್ಫ್ ಆಸ್ತಿಯನ್ನು ಈ ರೀತಿಯಾಗಿ ಇದು ಮಾಡ್ತಾರೆ ಅಂದ್ಮೇಲೆ ಇದಕ್ಕೆ ನಿಯಂತ್ರಣ ಮಾಡೋರು ಯಾರು, ಕಂಟ್ರೋಲ್ ಮಾಡೋರು ಯಾರು, ಇದಕ್ಕೆ ಯಾರು ಮೂಲ ಅಂತ ಹೇಳಿ ಒಂದು ರೀತಿಯಲ್ಲಿ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಜಾವೀದ್ ಖಾನ್ ಅವರು ಲೋಕಾಯುಕ್ತ ಇದರಲ್ಲಿ ಕೂಡ ಒಂದು ರೀತಿಯಲ್ಲಿ ದೂರು ಸಲ್ಲಿಸಿದ್ದಾರೆ ಅಂತ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಚನಾ. ಪರಶುರಾಮ್, ಈಗ ಆಲ್ದಾಳ್ ವೀರಭದ್ರಪ್ಪ ಎಂಬುವರ ಮೇಲೆ ಆರೋಪ ಬಂದಿರುವಂತದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ರಿಯಾಕ್ಟ್ ಮಾಡಿದ್ರ? ಜೊತೆಗೆ ತಹಶೀಲ್ದಾರ್ ಮೇಲೆ ಕೂಡ ಆರೋಪ ಇದೆ. ಈ ರಚನಾ ಏನಂತಂದ್ರೆ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡುವವರೇ ಸರ್ಕಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಹೇಗಂತ ಹೇಳಿ ಜಾವೀದ್ ಖಾನ್ ಅವರು ಕೂಡ ಆರೋಪಿಸಿದ್ದಾರೆ. ಆದ್ರೆ ಸರ್ಕಾರದ ನಿಯಮಗಳನ್ನು ಸರ್ಕಾರದ ಪಾಲನೆ ಯಾವ ರೀತಿ ಮಾಡಬೇಕೆಂಬ ತಿಳಿಯುವವರೇ ತಿಳಿದು ಹೇಳುವವರೇ ಜಾಗೃತಿ ಮೂಡಿಸುವವರೇ ಒಂದು ರೀತಿಯಲ್ಲಿ ಈ ರೀತಿ ನಿಯಮಗಳನ್ನ ಉಲ್ಲಂಘಿಸಿ ಒಂದು ರೀತಿ ಕಾಯ್ದೆಗಳನ್ನ ಉಲ್ಲಂಘಿಸಿ ಯಾರ್ದೋ ಜಮೀನೆ ವಕ್ಫ್ ಆಸ್ತಿಯನ್ನು ಕೂಡ ಈ ರೀತಿ ಯಾರ್ದೋ ಹೆಸರಿನ ಮೇಲೆ ಮಾಡ್ತಾರೆ ಅಂದ್ರೆ ಹೇಗಂತ ಹೇಳಿ ಒಂದು ರೀತಿಯಲ್ಲಿ ಜಾವೀದ್ ಖಾನ್ ಕೊಡುವವರ ಆರೋಪಿಸಿದ್ದಾರೆ. ಇದು ಯಾವ ಮಟ್ಟದಲ್ಲಿ ಏನಾದ್ರೂ ಸರ್ಕಾರ ಒಂದು ರೀತಿಯಲ್ಲಿ ಸಮಗ್ರವಾಗಿ ತನಿಖೆ ಮಾಡ್ತದೋ ಅದು ತಿಳಿತಾ ಇಲ್ಲ. ಆಗಿದ್ರು ಕೂಡ ಯಾವ ಹಂತಕದಲ್ಲಿ ಬರುತ್ತೆ ಅನ್ನೋದು ಒಂದು ರೀತಿಯಲ್ಲಿ ಕಾಯ್ದೆ ನೋಡಬೇಕಾದ ಪರಿಸ್ಥಿತಿ ಕೂಡ ಇದೆ. ರಚನಾ. ಓಕೆ, ಧನ್ಯವಾದ ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮಾನ್ವಿಯಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಈಗ ಆಲ್ದಾಳ್ ವೀರಭದ್ರಪ್ಪ ಎಂಬುವವರ ಮೇಲೆ ಬಹಳಷ್ಟು ಆರೋಪಗಳು ಕೇಳಿ ಬಂದಿರುವಂತದ್ದು. ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೀದ್ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ತಹಶೀಲ್ದಾರ್ ರಾಜು ಫಿರಂಗಿ ಹಾಗೂ ಸಿಂಧನೂರು ಅಧಿಕಾರಿಗಳ ವಿರುದ್ಧ ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು ಪ್ರಮುಖ ಕಾರಣವಾಗಿದ್ದಾರೆ ಇವರುಗಳು ಕೂಡ ಅಂತ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ವಕ್ಫ್ ಆಸ್ತಿ ಕಬಳಿಸಿದವರ ವಿರುದ್ಧ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ.
ಸರ್, ಈಗ ವಕ್ಫ್ ಆಸ್ತಿ ಒಂದ್ ರೀತಿ ಕಬಳಿಕೆ ಮಾಡಿದ್ದಾರೆ ಅಂತ ಆಲ್ದಾಳ್ ವೀರಭದ್ರಪ್ಪ ಅವ್ರ ಮೇಲೆ ಆರೋಪ ಇದೆ. ಇದ್ರ ಜೊತೆಗೆ ನಿಮ್ಮ ಮೇಲೂ ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಜಾವೇದ್ ಖಾನ್ ಅವರು. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಮ್ಮ ಏನ್ ಆರೋಪ ಅಂತ ಹೇಳಿದ್ರೆ ನಾವು ನಿಮಗೆ ಹೇಳ್ಬೋದು. ಈಗ ಸರ್ ವಕ್ಫ್ ಮಾಡ್ತಾರ ಅಂತಂದ್ರೆ ಏನದ? ನಾನು ಹೇಳಿದ್ನಲ್ಲ, ವಕ್ಫ್ ಆಸ್ತಿನ ಕಬಳಿಸಿದ್ದಾರೆ ಅಂತ, ಅದ್ರಲ್ಲಿ ನೀವು ಕರ್ತವ್ಯ ಕಾನೂನು ಉಲ್ಲಂಘಿಸಿದೀರಾ ಅಂತ ನಿಮ್ಮ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆತರ ನಾವು ಯಾವ್ದು ಉಲ್ಲಂಘನೆ ಮಾಡಿಲ್ಲ, ಮತ್ತೆ ಈಗ ಅವರ ಆರೋಪ ಸುಳ್ಳು. ಅವರ ದಾಖಲೆ ಕೊಟ್ರ ನಿಮಗ? ಸರ್, ನಾನು ಪ್ರಶ್ನೆನ ಜಸ್ಟ್ ನಿಮ್ಮ ಹತ್ರ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ. ಪ್ರಶ್ನೆ ಮಾಡ್ತಾ ಇದ್ರಿ, ಪ್ರಶ್ನೆ ಜೊತೆಗೆ ಎವಿಡೆನ್ಸ್ ತಗೋಬೇಕು. ಎವಿಡೆನ್ಸ್ ತಗೊಂಡು ನೀವು ಪ್ರಶ್ನೆ ಮಾಡ್ರಿ. ನಾನು ನಿಮ್ಮನ್ನ ಇದು ಪ್ರಶ್ನೆ ಎವಿಡೆನ್ಸ್ ಕೇಳ್ತಿಲ್ಲ, ನಿಮ್ಮ ಮೇಲೆ ಆರೋಪ ಇದೆ, ಇದಕ್ಕೆ ನೀವು ಉತ್ತರ ಕೊಡಿ ಅಂತ ಅಷ್ಟೇ. ಸತ್ಯ ಸುಳ್ಳು ಏನಿದೆ ಅದನ್ನ ನೀವು ಹೇಳಿ ಅಂದೆ ಅಷ್ಟೇ. ಇಲ್ಲ ರೀ, ಅವರು ದಾಖಲೆ ಸಮೇತ ಆರೋಪ ಮಾಡ್ಲಿ, ನಾವು ಅದಕ್ಕೆ ಕೇಳ್ತೀವಿ. ಸುಮ್ಮನೆ ಅವ್ರ ಆರೋಪ ಮಾಡ್ಯಾರ ಅಂದ್ರೆ ಏನ್ರಿ ಅದರ್ಥ? ಸೊ ಈಗ ಅವರ ಆರೋಪ ಸತ್ಯಕ್ಕೆ ದೂರವಾದದ್ದು ಅಂತ ನೀವ್ ಹೇಳ್ತಾ ಇದ್ದೀರಾ? ಹೌದು. ಓಕೆ, ಅವ್ರ ಆರೋಪ ಮಾಡೋದು ಸಾಬೀತು ಮಾಡ್ರಿ ನೀವು. ಅಲ್ಲಲ್ಲ, ನಾವು ಸಾಬೀತು ತಾಲೂಕಾ ದಂಡಾಧಿಕಾರಿ ಅದೀನ್ರಿ, ತಾಲೂಕಾ ಮ್ಯಾಜಿಸ್ಟ್ರೇಟ್ ಅದೀನಿ. ನೀವು ನೇರವಾಗಿ ಕೇಳ್ತಿರಲ್ಲ ವಿತೌಟ್ ಡಾಕ್ಯುಮೆಂಟ್ಸ್. ಅಲ್ಲ, ನಾವು ಆರೋಪ ಮಾಡಿದ್ದಾರೆ ಅಂತ ಆರೋಪ ಅಂತ ಹೇಳ್ತಿದೀವಿ, ಅಪರಾಧಿ ಅಂತಿಲ್ಲ. ಅದಕ್ಕೆ ಆರೋಪ ಅಂತ ಬಳಸಿರೋದು. ಅಪರಾಧಿ ಅಂತಿದ್ರೆ ನೀವು ನಮ್ಮನ್ನ ಪ್ರಶ್ನೆ ಮಾಡ್ಬೋದು. ಇವೆಲ್ಲ ದಾಖಲೆ ತಗೊಂಡು ನೀವು ಇದಕ್ಕೆ ಬರ್ರಿ. ಅಲ್ಲಲ್ಲ, ನಾನ್ ನಿಮ್ಮನ್ನ ಜಸ್ಟ್ ಕೇಳಿದ್ದು ಈ ರೀತಿ ಆರೋಪ ಮಾಡ್ತಾ ಇದ್ದೀನಿ. ನಿಮಗಾದ್ರಲ್ಲ, ಯಾವುದೇ ಅಧಿಕಾರಿಗೆ ಬಂದ್ರು ನಾವ್ ಇದೇ ತರ ಕೇಳೋದು ಸರ್. ನಿಮ್ಮ ಮೇಲೆ ನಮಗೆ ಗೌರವ ಇದೆ, ಬಟ್ ಆದ್ರೂ ಕೂಡ ಇದು ದಾಖಲೆ ಇಲ್ಲದೆ ಸುಮ್ಮನೆ ಅವ್ರು ಇವ್ರು ಅಂತ ಹೇಳಿ ನಮ್ಮನ್ನ ಅದಕ್ಕ ಒಳಕಾಕೋದು ಸರಿಯಾದ ಅದಲ್ಲ ಸರ್. ನಮ್ಮ ಹತ್ರ ಬೈಟ್ ಇದೆ, ನಾವು ಸುಮ್ನೆ ಅಲ್ಲ. ಈಗ ಒಬ್ಬ ವ್ಯಕ್ತಿ ಒಂದು ಫೌಂಡೇಶನ್ ರಾಜ್ಯಾಧ್ಯಕ್ಷರು ಹೇಳಿರುವಂತದ್ದು, ಅಂದ್ರೆ ಜಾವೇದ್ ಖಾನ್ ಅವರು, ನಿಮಗ್ ಗೊತ್ತಿರುತ್ತೆ, ನಿಮಗ್ ಗೊತ್ತಿಲ್ದೇ ಇರೋ ವಿಚಾರ ಅಲ್ಲ. ಅವ್ರು ನಮಗ್ ಬೈಟ್ ಕೊಟ್ಟಿದ್ದಾರೆ, ನಾವ್ ಅದನ್ನ ನಿಮ್ಮ ಹತ್ರ ಕೇಳ್ತಿದೀವಿ. ಅವರು ಸುಳ್ಳು ದಾಖಲೆ ತಗೊಂಡು ನಾವೇನ್ ಮಾಡೋಣ? ಅಲ್ಲ, ನಾನ್ ನಿಮ್ಮನ್ನ ಪ್ರಶ್ನೆ ಮಾಡಿದಷ್ಟೇ, ನೀವ್ ಅದಕ್ಕೆ ಇಷ್ಟೊಂದು ರಿಯಾಕ್ಟ್ ಮಾಡೋದು ಏನ್? ನಾ ಬೇಕಾದೇನ್ ಮಾಡ್ಲಿಲ್ಲಲ್ಲ ಸರ್, ನಾನ್ ಜಸ್ಟ್ ಕೇಳ್ದೆ ಸರ್, ಈ ರೀತಿ ಆರೋಪ ಇದೆ, ಏನ್ ಹೇಳ್ತೀರಾ ಇದಕ್ಕೆ ಸಂಬಂಧಪಟ್ಟಂತೆ? ನಿಮ್ದು ರಿಜಿಸ್ಟರ್ಡ್ ಅಲ್ಲ, ಏನಲ್ಲ, ಸುಮ್ಮನೆ ನೀವ್ ಏನಾರು ರಾಜ್ಯಾಧ್ಯಕ್ಷರಾದ ಜಾವೇದ್ ಖಾನ್ ನಾನು ಮಾಧ್ಯಮ ಮುಂದೆ ಇಂದು ಏನಪ್ಪ ವಿಷಯ ಅಂತಂದರೆ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಾಯಚೂರು ಜಿಲ್ಲೆ ಮುಖ್ಯ ಹೆದ್ದಾರಿಯಲ್ಲಿ ಸರ್ವೆ ನಂಬರ್ 416/2, ಸರ್ವೆ ನಂಬರ್ 408/4, ಸರ್ವೆ ನಂಬರ್ 407/1, ಸರ್ವೆ ನಂಬರ್ 415/8, 409/4, 407/5, 407/4, 415/15, 408/1 ಈ ಸರ್ವೆ ನಂಬರ್ಗಳೆಲ್ಲ ನಾನು ಓದಿರೋದು ವಕ್ಫ್ ಆಸ್ತಿ ಆಗಿರುತ್ತದೆ. ಗೆಜೆಟ್ ನಂಬರ್ 38 ಹಜರತ್ ಸೈಯದ್ ಸಬ್ಜಲಿ ಸತ್ತಾರ್ ರಹಮತುಲ್ಲಾ ಅಲಿ ಅವರ ಆಸ್ತಿ ಆಗಿದ್ದು, ಇಷ್ಟು ವರ್ಷ ಏನು ಸುಮಾರು ಒಂದು 300 ವರ್ಷಗಳಿಂದ ವಕ್ಫ್ ಮಂಡಳಿಯ ಕಬ್ಜದಲ್ಲಿದ್ದು, ಇದು ಏನಪ್ಪ ವಿಷಯ ಅಂತಂದರೆ, ಏಕಾಏಕಿ ಮಾನ್ಯ ಶ್ರೀ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾದಂಥ ಕೃಷ್ಣ ಬೈರೇಗೌಡರು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಎನಿವೇರ್ ರಿಜಿಸ್ಟ್ರೇಷನ್ ಮುಖಾಂತರ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಒಂದು ಕಲ್ಪಿಸ್ತಾರೆ. ಆ ಅವಕಾಶ ಕಲ್ಪಿಸಿದಾಗ ಮಾನ್ವಿಯಲ್ಲಿ ಅತಿ ಹೆಚ್ಚು ಅಕ್ರಮದಲ್ಲಿ ಪಾಲಾಗಿರುವಂಥ ಆಲ್ದಾಳ್ ವೀರಭದ್ರಪ್ಪ ತಂದೆ ಬಸನಗೌಡ ಎಚ್ಚೆತ್ತುಕೊಂಡು ಸಿಂಧನೂರು ಸಬ್ ರಿಜಿಸ್ಟ್ರಲ್ಲಿ ನೋಂದಣಿ ಮಾಡಲು, ಈ ವಕ್ಫ್ ಆಸ್ತಿಯನ್ನು ನೋಂದಣಿ ಮಾಡಲು ಇಚ್ಛಿಸುತ್ತಾನೆ. ಆಗ ಸನ್ಮಾನ್ಯ ಶ್ರೀ ಉಪನೋಂದಣಿ ಅಧಿಕಾರಿಗಳಾದಂಥ ಶ್ರೀನಿವಾಸ್ ಸಾಹೇಬರಿಗೆ 31/8/2024 ನಾವು ವಕ್ಫ್ ಮಂಡಳಿ ಹಾಗೂ ತಕರಾರು ಅರ್ಜಿಯನ್ನು ನಾವು ಕೊಡುತ್ತೇವೆ. ಈ ಥರ ತಕರಾರಿದೆ,
ತಾವು ಇದನ್ನು ಈ ವಕ್ಫ್ ಆಸ್ತಿ ಇದೆ, ತಾವು ಇದನ್ನು ನೋಂದಣಿ ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅಂತ. ತದಾದ ನಂತರ 19/9/2024 ಅವರು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ವಾಮಾಚಾರದ ಮೂಲಕ, ಭ್ರಷ್ಟಾಚಾರದ ಮೂಲಕ ಆಸ್ತಿಯನ್ನು ವರ್ಗಾವಣೆ ಮಾಡ್ತಾರೆ. ತದಾದ ನಂತರ ನಾವು ಕೇಳಿದಾಗ, ಶ್ರೀನಿವಾಸ್ ಸಾಹೇಬ್ರೆ, ಏನು ಸಾಹೇಬ್ರೆ ಇದು ವಕ್ಫ್ ಆಸ್ತಿ ತಾವು ರಿಜಿಸ್ಟ್ರೇಷನ್ ಮಾಡಿದ್ದೀರಾ, ಯಾವ ಆಧಾರದ ಮೇಲೆ ಮಾಡಿದ್ದೀರಿ ಅಂತಂದರೆ ಇದೇನೋ ತಪ್ಪಾಗಿದೆ ಅಂತೇಳಿ ನಮಗೆ ಊಹೆ ಕತೆ ಒಂದು ಹೇಳ್ತಾರೆ. ಅದಾದ ನಂತರ ಜನಸೇವಾ ಫೌಂಡೇಶನ್ ನಾವು 27/9/2024 ಮಾನ್ಯ ಮಾನ್ವಿ ಭೂ ಇಲಾಖೆ ತಹಸೀಲ್ದಾರ್ ಅವ್ರ ಹತ್ರ ನಾವೊಂದು ತಕರಾರು ಪತ್ರವನ್ನು ಕೊಡ್ತೀವಿ. ಏನಪ್ಪ ತಕರಾರು ಅಂತಂದರೆ, ಸರ್ ಇದು ವಕ್ಫ್ ಭೂಮಿ, ವಕ್ಫ್ ಆಸ್ತಿ, ಸಬ್ಜಲಿಸತ್ತರ ತಾತನ ಆಸ್ತಿ ಇದು, ಈ ಆಸ್ತಿ ಯಾವುದೇ ಕಾರಣಕ್ಕೂ ತಾವು ಮುಟೇಷನ್ ಮಾಡಬಾರ್ದು. ಆಲ್ರೆಡಿ WP ನಂಬರ್ ಹೈಕೋರ್ಟ್ನಲ್ಲಿ 4 ಪ್ರಕರಣ ಚಾಲ್ತಿಯಲ್ಲಿದೆ, ತಾವು ಯಾವುದೇ ಕಾರಣಕ್ಕೂ ಈ ಆಸ್ತಿಯನ್ನು ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ. ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಜಾವೇದ್ ಖಾನ್ ನಾನು ಮಾಧ್ಯಮ ಮುಂದೆ ಇಂದು ಏನಪ್ಪ ವಿಷಯ ಅಂತಂದರೆ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಾಯಚೂರು ಜಿಲ್ಲೆ ಮುಖ್ಯ ಹೆದ್ದಾರಿಯಲ್ಲಿ ಸರ್ವೆ ನಂಬರ್ 416/2, ಸರ್ವೆ ನಂಬರ್ 408/4, ಸರ್ವೆ ನಂಬರ್ 407/1, ಸರ್ವೆ ನಂಬರ್ 415